ಪ್ರಿಯಾಂಕಾ ಸುನಿಲ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ವಿನ್ನರ್ ಯಾರಾಗ್ತಾರೆ, BBKL ವಿನ್ನರ್ ಟ್ರೋಫಿ ಯಾರಿಗೆ ಸಿಗುತ್ತೆ, ಅಂದ್ರೆ ಸುದೀಪ್ ಅಣ್ಣ ಅವರ ಕೈಯಲ್ಲಿ ಯಾರ ಕೈ ಮೇಲಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರಿ. ಅಂದ್ರೆ ಬಿಗ್ ಬಾಸ್ ವೀಕ್ಷಕರೆಲ್ಲರೂ ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ವಿ. ನಾನು ಕೂಡ ತುಂಬಾನೇ ವೆಯ್ಟ್ ಮಾಡ್ತಿದ್ದೆ. ಸೊ ಅದರಲ್ಲಿ ಇವಾಗ ಆ ಕ್ಷಣ ಕೂಡ ಬಂದೇ ಬಿಡ್ತು. ಸೊ ವಿನ್ನರ್ ಯಾರು ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗ ಇವಾಗ ಹನುಮಂತು ಅವರು BBKL ವಿನ್ನರ್ ದೋಸ್ತ ಹನುಮಂತು ಅವರು ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಹನುಮಂತು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳು ಎಲ್ಲರೂ ಕೂಡ ಅಂದ್ರೆ ಎಲ್ರಿಗೂ ಕೂಡ ಒಂದು ವೋಟಿಂಗ್ ಲಿಸ್ಟ್ ಅಂತ ಬಂದಾಗ ಹನುಮಂತು ಅವ್ರಿಗೆ ತುಂಬಾನೇ ವೋಟ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಒಂದನೇ ಸೀಸನ್ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ 1ನೇ ಸೀಸನ್ ಇಂದ ಹಿಡಿದು 10ನೇ ಸೀಸನ್ ವರೆಗೂ ಕೂಡ ಇಷ್ಟು ವೋಟಿಂಗ್ ಬಂದಿರಲಿಲ್ಲ ಅಂತ, ಇಷ್ಟು ವೋಟ್ ಕೂಡ ಯಾರಿಗೂ ಬಿದ್ದಿರಲಿಲ್ಲ. ಸೊ ಈ ಸೀಸನ್ ಅಲ್ಲಿ ಹೆಚ್ಚು ವೋಟ್ ಬಿದ್ದಿರೋದು ಅಂತಾನು ಕೂಡ ಸುದೀಪ್ ಅಣ್ಣ ನೆನ್ನೆನೆ ಹೇಳಿದ್ರು. ಸೊ 5 ಕೋಟಿಯಿಂದ ಮೇಲು ಅಂದ್ರೆ 6 ಕೋಟಿ ಹತ್ತತ್ರಕ್ಕೆ ವೋಟ್ ಬಿದ್ದಿರೋದು ನಮ್ಮ ಹನುಮಂತಣ್ಣಂಗೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ BBKL ಟ್ರೋಫಿ ಇವಾಗ ಹನುಮಂತಣ್ಣನ ಕೈಯಲ್ಲಿದೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ. ಸೊ ಇನ್ನು ಉಳಿದ ಸ್ಪರ್ಧಿಗಳು ನೆನ್ನೆನೆ ಭವ್ಯ ಗೌಡ ಅವರು ಎಲಿಮಿನೇಟ್ ಆದ್ರು. ನೆಕ್ಸ್ಟ್ ಇವಾಗ ಉಗ್ರಂ ಮಂಜು ಅವರು, ಮತ್ತೆ ಈ ಕಡೆ ಮೋಕ್ಷಿತಾ ಪೈ, ಈ ಕಡೆ ತ್ರಿವಿಕ್ರಮ್ ಅವರು ಕೂಡ, ರಜತ್ ಅವರು ಕೂಡ ಕ್ಯಾಶ್ ತಗೊಂಡು ಹೋದ್ರು ಅಂತಾನೆ ನೋಡ್ಬೋದು. ಸೊ ಇವರೆಲ್ಲರೂ ಕೂಡ BBKL ಒಂದು ಫಿನಾಲೆ ವಾರಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಅಂದ್ರೆ ಒಂದು ಸುಲಭದ ಮಾತೇ ಅಲ್ಲ. ಸೊ ಎಲ್ಲರೂ ಕೂಡ ವಿನ್ನರ್, ಆದ್ರೆ ಟ್ರೋಫಿ ಸಿಕ್ಕಿದ್ದು ಹನುಮಂತಣ್ಣಂಗೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. BBKL ವಿನ್ನರ್, BBKL ಹುಲಿ, BBKL ದೋಸ್ತ ವಿನ್ನರ್ ಹನುಮಂತು ಅವರು ಅಂತ ಹೇಳ್ಬಿಟ್ಟು ನೋಡ್ಬೋದು.